ಓಕೆ ಬಿಟ್ಟರು ಪಾಸ್. ಇಲ್ಲೇ ನೋಡಿ ಕೇವ್ ಟೆಂಪಲ್, ಇಲ್ಲಿ ಒಳಗೆ ಹೋಗಬೇಕು. ಅದು ಅಲ್ಲೊಂದು ಜ್ಯೂಸ್ ಅಂಗಡಿಯಲ್ಲಿ ಒಂದು ಜ್ಯೂಸ್ ಕುಡಿದು, ಈ ಜ್ಯೂಸ್ ಅಂಗಡಿ ಅಲ್ಲ, ಲೆಫ್ಟ್ ಇದ್ದು ಜ್ಯೂಸ್ ಅಂಗಡಿ. CCTVಯಲ್ಲಿ ನಾವು ಬರ್ತಾವಂತೆ, CCTVಯಲ್ಲಿ ಬರ್ತಾವಂತೆ. ನೈಸ್ ನೈಸ್. ಪಾಡು 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 ಸಣತಾರೆ. ಕ್ರಕ್ಸ್ ಮುಳ್ಳು ಮಿತ್ತು ಮನೆ ಒಂಚೂರು ನರಾರಿ ಬೆಟ್ಟ ಗೊತ್ತಿಲ್ಲ ಕಾಣ್ಬಾರ್ದಂತ. 700 to 800 ವರ್ಷಗಳ ಹಿಂದೆ ಈ ಜಾಗದಲ್ಲಿ ರಾಜಮನೆತನದ ಗೂಢಚಾರ್ಯ ಕಾವಲು ಕೋಟೆಯಾಗಿ Okay, let's continue the next part of the video. ಈಗ ಟುವರ್ಡ್ಸ್ ಮೆಟ್ಕಲ್ ಗುಡ್ಡೆ ಹೋಗ್ತಿದ್ದೇವೆ ನಾವು. ಫಸ್ಟ್ ಪಾರ್ಟಲ್ಲಿ ಬೆಳ್ಕಲ್ ತೀರ್ಥ ಫಾಲ್ಸ್ ವ್ಯೂ ಪಾಯಿಂಟ್ ನೋಡಿದ್ದೆವು. ಅದಾದ ನಂತರ ಕಾಂತಾರ ಮೂವಿ ಶೂಟಿಂಗ್ ಆದ ಸ್ಪಾಟ್ ನೋಡಿದೆವು. ಈಗ ಸೆಕೆಂಡ್ ಮೂಡಗಲ್ ಕೇಶವನಾಥೇಶ್ವರ ಟೆಂಪಲ್ ನೋಡಿದೆವು, ಕೇವ್ ಟೆಂಪಲ್. ಈಗ ನಮ್ಮ ಮೂರನೇ ಡೆಸ್ಟಿನೇಷನಿಗೆ ಹೋಗ್ತಿದ್ದೇವೆ, ವಿಚ್ ಈಸ್ ಮೆಟ್ಕಲ್ ಗುಡ್ಡೆ. ದ ಲಾಸ್ಟ್ ಡೆಸ್ಟಿನೇಷನ್ ಫಾರ್ ಟುಡೇ. ಗಂಟೆ ಎಕ್ಸಾಕ್ಟ್ಲಿ 1 ಆಯಿತು. ಆ್ಯಂಡ್ ಮೆಟ್ಕಲ್ ಗುಡ್ಡೆ ಮುಟ್ಟಲಿಕ್ಕೆ 1 ಗಂಟೆ ಬೇಕು, ವಿಚ್ ಮೀನ್ಸ್ ಟೋಟಲ್ ಅಲ್ಲಿ ಮುಟ್ಟುವಾಗಲೇ 2 ಗಂಟೆ ಆಗ್ತದೆ. ಮತ್ತು ಆಫ್ ರೋಡ್ ಗಿಫ್ ರೋಡ್ ಎಲ್ಲ ಮುಗಿಸಿ ದೆನ್ ವಿಲ್ ವ್ರ್ಯಾಪ್ ಅಪ್ ದ ಜರ್ನಿ. ದಟ್ಸ್ ದಿ ಐಡಿಯಾ ಫಾರ್ ಟುಡೇ ಪ್ಲ್ಯಾನ್ ಬೇಸಿಕ್ಲಿ. ನೋಡಿ ಇಲ್ಲಿ ಈಚೆ ಇನ್ನೊಂದು ದೇವಸ್ಥಾನ ಉಂಟು, ಕಮಲಶಿಲೆಗೆ ನಾವು ಬಂದ ರೋಡೆ. ಮತ್ತು ಇನ್ನೊಂದು ಮಾರಣಗಟ್ಟೆಗೆ ಹೋಗ್ತದೆ ನೋಡಿ ಆಚೆ ಹೋದರೆ. ಇನ್ ಕೇಸ್ ನೀವು ನೆನಪಿದ್ರೆ, ನಾನು ಇಲ್ಲಿ ಮೂಡಗಲ್ಲಿಗೆ ಬಂದಾಗ ಆಚೆ ಹೋಗಿ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೆ. ಆ್ಯಂಡ್ ನನಗೆ ಅಲ್ಲಿ ಒಂದು ಕಾಟಿ ಸಿಕ್ಕಿತ್ತು, ಗ್ರೂಪ್ ಆಫ್ ಇದು ಕಾಟಿ ವೈಲ್ಡ್ ಗಾರ್ಸ್. ಈಗ ಇಲ್ಲಿ ಅಟ್ಲೀಸ್ಟ್ ಮಡ್ ರೋಡ್ ಉಂಟು. ಖಂಡಿತ ಇನ್ನೊಂದು 2-3 ವರ್ಷ ಬಿಟ್ಟು ಬಂದರೆ ಉಂಟಲ್ಲ 100% ಇಲ್ಲಿ ಮೇಲವರೆಗೆ ಕಾಂಕ್ರೀಟ್ ಆಗಿರ್ತದೆ. ನಾನು ಬರೆದು ಕೊಡ್ತೇನೆ ಇದನ್ನು, ಅದಂತೂ ಖಂಡಿತ. ಐ ಗೆಸ್ ವಿ ರೀಚ್ಡ್ ದ ಮೇನ್ ರೋಡ್. ಮುಂಚೆ ಇದೇ ರೋಡಿಂದ ಬರ್ತಿದ್ದದು. ಇದೀಗ ಕಮಲಶೀಲ ಟೆಂಪಲ್ ರೋಡು ಮೋಸ್ಟ್ ಪ್ರೊಬ್ಯಾಬ್ಲಿ. ಒಂದು 25 ಕಿಲೋಮೀಟ್ರ್ ಉಂಟಿನ್ನು ಮೆಟ್ಕಲ್ ಗುಡ್ಡೆಗೆ. ನೋಡಿ ಇಲ್ಲೆಲ್ಲ ಅಡಿಕೆ, ಪೆಪ್ಪರ್, ಫುಲ್ಲು ನಮ್ಮ ಊರಿನಾಗೆ ಬೀಜದ ಮರ. ಇಟ್ಟರೆ ನನಗೆ ಮಲೆನಾಡು ಸೈಡಿಗೆ ಹೋದಾಗೆ ಆಗ್ತಾ ಉಂಟು. ರಬ್ಬರ್ಸ್ ಉಂಟು ನೋಡಿ ಇಲ್ಲಿ, ಫುಲ್ಲು ದಕ್ಷಿಣ ಕನ್ನಡ ವೈಬ್ಸ್ ಉಂಟು ಇಲ್ಲಿ. ಅದು ನಮ್ಮ ಸುಳ್ಯ ಪುತ್ತೂರು ವೈಬ್ಸ್. ಸಿದ್ದಾಪುರ 17 ಕಿಲೋಮೀಟರ್. ಸಿದ್ದಾಪುರ ನಮ್ಮ ಹುಲಿಕಲ್ ರೋಡು, ಅಲ್ಲಿ ಹೋಗ್ತದೆ ಅದು. ಓ ತೋಟ ಇಟ್ಟದ್ದು ನೋಡಿ ಇಲ್ಲಿ ಅಡಿಕೆ, ಭಯಂಕರ ಮಾರ, ಭಯಂಕರ ಬೇಲಿ ಎಲ್ಲ ಹಾಕ್ಯಾರ ಇಲ್ಲಿ. ಕರೆಂಟಿನ ಬೇಲಿ ಮಾರ ಇದೆಲ್ಲ. ಕಮಲಶಿಲ ಹತ್ರ ಬಂದೆವು. ಇನ್ನೊಂದು 3.5 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಫುಲ್ ಫಾರೆಸ್ಟ್. ಇಲ್ಲಿ ಸಹ ಒಂದು ಕೇವ್ ಟೆಂಪಲ್ ಉಂಟು ಕಮಲಶಿಲೆಯಲ್ಲಿ ಸಹ. ಸಣ್ಣದಿರುವಾಗ ಹೋಗಿರ್ಬೇಕು ನಾನು, ನೆನಪಿಲ್ಲ ಈಗ ಕರೆಕ್ಟ್. ಅಲ್ಲಿ ಒಳಗೆ ಟಾರ್ಚ್ ಎಲ್ಲ ಹಾಕೊಂಡು ಹೋಗ್ಬೇಕು. ಈಗ ಗೊತ್ತಿಲ್ಲ ಹೇಗಂಟು ಅಂತ, ಮುಂಚೆ ಆಗಿತ್ತು. ಇದು ಕುದುರೆಮುಖ ಒಳಗೆ ಬರ್ತದೆ, ನ್ಯಾಷನಲ್ ಫಾರೆಸ್ಟ್ ಒಳಗೆ. ಒಂದು ವ್ಯೂ ಪಾಯಿಂಟ್ ಉಂಟು ಅಂತ ಇಲ್ಲಿ ಮ್ಯಾಪಲ್ಲಿ ಉಂಟು. ಇಲ್ಲಿ ಎಂತ ಉಂಟು ಇಲ್ಲಿ? ಓಕೆ, ಜಸ್ಟ್ ಓಪನ್ ಲ್ಯಾಂಡ್ ಇದು. ಈಗ ವ್ಯೂ ಪಾಯಿಂಟಿಂದ ಹಾಕ್ಯಾರ ಇಲ್ಲಿ ಗೂಗಲ್ ಮ್ಯಾಪಲ್ಲಿ. ಒಂದು ಸೈಟಿಂಗ್ ಆಯಿತು ನೋಡಿ, ಡಾಗೆಸ್ಟ್ ಸೈಟಿಂಗ್. ಇಲ್ಲಿ ಪೀಕ್ ಮಾನ್ಸೂನಲ್ಲಿ ಬಂದ್ರುಂಟಲ್ಲ, ಇಲ್ಲೆಲ್ಲ ಫುಲ್ ಗ್ರೀನ್ ಆಗಿರ್ಬೋದು ಇದೀಗ. ಈಗ ಸ್ವಲ್ಪ ನೋಡಿ, ಸ್ವಲ್ಪ ಬ್ರೌನಿಶ್ ಅಲ್ಲಿಗೆ ಶುರುವಾಗಿದೆ ಈಗ ಆಲ್ರೆಡಿ. ಬ್ಯೂಟಿಫುಲ್. ಇಲ್ಲೇ ನೋಡಿ ಕೇವ್ ಟೆಂಪಲ್, ಇಲ್ಲಿ ಒಳಗೆ ಹೋಗ್ಬೇಕು. ಅದು ಕಮಲಶಿಲ ಕೇವ್ ಟೆಂಪಲ್. ಮ್ಯಾಪಲ್ಲಿ ಉಂಟು ನೋಡಿ ಇಲ್ಲೇ.
ಹಾಂ ಇದೆ ಅಲ್ಲಿ ಹುಲಿ ಉಂಟು ಅಂತ ಹೇಳ್ತಾರೆ, ಗೊತ್ತಿಲ್ಲ, ನಾಟ್ ಶ್ಯೂರ್. ನೋಡಿ ಮೈನ್ ಟೆಂಪಲಿಗೆ ಎಲ್ಲಿ ಹೋಗಬೇಕು, ಕಮಲಶಿಲೆ ದುರ್ಗಾ ಪರಮೇಶ್ವರಿ ಟೆಂಪಲ್. ರಶ್ ಉಂಟು ಮಾತ್ರ. ಆ್ಯಕ್ಚುಲಿ ಇಲ್ಲಿ ಮಧ್ಯಾಹ್ನದ ಊಟ ವ್ಯವಸ್ಥೆ ಉಂಟು. ಸುಮಾರು ಜನ ಹೇಳಿದರು ಇಲ್ಲಿ ನಿಮಗೆ ಮಧ್ಯಾಹ್ನ ಊಟ ಮಾಡ್ಬೋದು, ಭಾರಿ ಒಳ್ಳೆ ಉಂಟು ಅಂತ. ಬಟ್ ಸಮಸ್ಯೆ ಅದೇ, ನಾವು ಒಳಗೆ ಹೋಗ್ಬೇಕಾದ್ರೆ ಶೂ ತೆಗಿಬೇಕು, ಜಾಕೆಟ್ ತೆಗಿಬೇಕು, ಎಲ್ಲ ತೆಗಿಬೇಕು ಸಂತೆಗಳನ್ನು. ಇಟ್ಸ್ ಗೋಯಿಂಗ್ ಟು ಬಿ ಅದಕ್ಕೆ ನಮಗೊಂದು ಅರ್ಧ ಗಂಟೆ ಬೇಕು. ಹಾಗೆ ನಾವು ಕಮಲಶಿಲೆ ಈಗ ಸ್ಕಿಪ್ ಮಾಡ್ತಿದ್ದೇವೆ. ಇನ್ಸ್ಟೆಡ್ ವಿ ವಿಲ್ ಡೈರೆಕ್ಟ್ಲಿ ಗೋ ಟು ಮೆಟ್ಕಲ್ ಗುಡ್ಡೆ. ಯಾ, ಸೊ ಈಗ ಸಿದ್ದಾಪುರ ಹತ್ರ ಬಂದೆ ನಾವು. ಇಲ್ಲಿ ಈಗ ಲೆಫ್ಟ್ ವಾಯ್ಸ್ ಬಂದ್ರೆ ಇದೀಗ ನಮ್ಮ ಹುಲಿಕಲ್ ರೋಡು, ಹುಲಿಕಲ್ ಘಾಟ್ ಆಗಿ ಆಚೆ ನಗರಕ್ಕೆ ಹೋಗುವ ರೋಡು, ಅಲ್ಲಿಗೆ ನಾವೀಗ ಜಾಯ್ನ್ ಆದೆವು. ಈಗ ನೆಕ್ಸ್ಟ್ ಹೊಸ ಅಂಗಡಿಯಿಂದ ಒಂದು ಜಾಗ ಸಿಗ್ತದೆ, ಅದೊಂದು ಜಂಕ್ಷನ್. ಆ ಜಂಕ್ಷನ್ ನಾವೀಗ ರೈಟಿಗೆ ಹೋಗಬೇಕು. ಆ ಜಂಕ್ಷನಿಗೆ ಇನ್ನೊಂದು ಸಾಧಾರಣ 6 ಕಿಲೋಮೀಟ್ರ್ ಉಂಟು. ಈ ಆಗುಂಬೆ ಘಾಟಲ್ಲೆಲ್ಲ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಹೋಗೋದಿಲ್ಲ ನೋಡಿ, ಅದಕ್ಕೆ ಎಲ್ಲ ಹುಲಿಕಲ್ಲಾಗಿ ಹೋಗೋದು. ಹಾಗೆ ಹುಲಿಕಲ್ಲಿ ಯೂಶ್ವಲಿ ಟ್ರಾಫಿಕ್ ಇರ್ತದೆ, ದೊಡ್ಡ ಹೆವಿ ವೆಹಿಕಲ್ಸ್, ಇಂಥ ಟ್ರಕ್ಗಳು, ಮಲ್ಟಿ ಆಕ್ಸಿಲ್ ಟ್ರಕ್ ಎಲ್ಲ ಇದರಲ್ಲೇ ಹೋಗೋದು. ರೋಡ್ ಮಾತ್ರ ಫುಲ್ ಒಡಿಯಾಗಿದೆ. ಈ ಮರದ್ದು ಶ್ಯಾಡ ಬೀಳುವಾಗ ಉಂಟಲ್ಲ, ಗುಂಡಿ ಗೊತ್ತು ಸಾಗೋದಿಲ್ಲ, ಹತ್ರ ಬರುವಾಗ ಗೊತ್ತಾಗೋದು ಅಷ್ಟೇ. ಹಾಗೆಂತ ಮಾಡೋದು, ಅನ್ಅವಾಯ್ಡಬಲ್, ಬಡ ಹಾಕ್ಕೊಂಡು ಹೋಗೋದು ಅಷ್ಟೇ. ಈಗ ಆ ಜಂಕ್ಷನ್ ಬರ್ಲಿಕ್ಕೆ ಆಯಿತು. ಹೊಸ ಅಂಗಡಿ. ಹೇಗೆ ಊಟ ಮಾಡಿ ಹತ್ತದ ಅಥವಾ ಹೋಗಿ ಒಂದು ಊಟ ಮಾಡ್ದ? ಎಲ್ಲಿಂದ ಹತ್ತದ? ಅಲ್ಲಿಂದ ಅಲ್ಲಿಯ ಗುಡ್ಡೆ ಅದು. ಹಾಂ, ಓಕೆ. ಅಲ್ಲೊಂದು ಜ್ಯೂಸ್ ಅಂಗಡಿಯಲ್ಲಿ ಒಂದು ಜ್ಯೂಸ್ ಕುಡಿದು, ಈ ಜ್ಯೂಸ್ ಅಂಗಡಿ ಅಲ್ಲ, ಲೆಫ್ಟ್ ಇದ್ದು ಜ್ಯೂಸ್ ಅಂಗಡಿ. ಜ್ಯೂಸ್ ಕುಡಿದು ಈಗ ಮೆಟ್ಕಲ್ ಗುಡ್ಡೆ ಹಾಫ್ ರೋಡ್ ಅಟೆಂಪ್ಟ್ ಮಾಡುವ. ಅಲ್ಲಿ ಅದು ವಾರ ಇದರೊಳಗೆ ಬರ್ತದೆ, ಏರಿಯಾದೊಳಗೆ. ಅಲ್ಲಿ ಇದುಂಟು, ಚೆಕ್ ಪೋಸ್ಟ್ ಉಂಟು ಒಂದು. ಲಾಸ್ಟ್ ಟೈಮ್ ಇಟ್ಟಿದ್ರು, ನೋಡುವ. ಇಲ್ಲೊಂದು ಚೆಕ್ ಪೋಸ್ಟ್ ಉಂಟು. ಓಕೆ, ಬಿಟ್ಟರು ಪಾಸ್. ನೋಡಿ ಅಲ್ಲಿ ಮೇಲೆ ಹೋಗ್ಲಿಕ್ಕೆ. ಈಗ ಇದು ವಿಷಯ ಅಂತ ಹೇಳಿದರೆ, ಇದು ಫುಲ್ ಆ ವಾರಾಹಿ ಹೈಡ್ರೋ ಎಲೆಕ್ಟ್ರಿಸಿಟಿ ಏರಿಯಾಕ್ಕೆ ಬರ್ತದೆ ಇದು. ಹಾಗೆ ಇಲ್ಲೊಂದು ಚೆಕ್ ಪೋಸ್ಟ್ ಉಂಟು. ಸೊ ಬಿಡ್ತಾರೆ, ಎಂಥ ಸಮಸ್ಯೆ ಇಲ್ಲ, ಜಸ್ಟ್ ಒಮ್ಮೆ ಕೇಳಿ ಬಿಡ್ತಾರೆ ಎಲ್ಲಿಗೆ ಹೋಗೋದು ಅಂತ. ಈಗ ಒಂದು 2 ಕಿಲೋಮೀಟ್ರ್ ಇದೆ ರೋಡ್. ಅದಾದಮೇಲೆ ಒಂದು ಡಿವಿಯೇಷನ್ ಸಿಗ್ತದೆ. ಮೆಟ್ಟಿಕಲ್ ಗುಡ್ಡೆ ಮಹಾಗಣಪತಿ ದೇವಸ್ಥಾನ 5 ಕಿಲೋಮೀಟ್ರ್ ನೋಡಿ, ಟೋಟಲ್ 5 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಗುಡ್ಡೆ ಎಲ್ಲ ಕಾಣ್ತಾ ನೋಡಿ ಮೇಲೆ, ಇಲ್ಲೇ ಮೇಲೆ ಹತ್ತಲಿಕ್ಕೆ ನಾವೀಗ ಮೇಲೆ. ರೋಡ್ ಮಾತ್ರ ಎದುರು ಹೀಗೆ ತಿರುಗಿ ವಾಪಸ್ ರಿಟರ್ನ್ ಬರಬೇಕು. ಹಾಗೆ ನಾನು ಮತ್ತೆ ಮದ್ದು ಬಂದಿದ್ದು ಇಲ್ಲಿ ಲಾಸ್ಟ್ ವೀಡಿಯೋ ಇಲ್ಲಿ ಹಾಕ್ತಾನೆ ಈ ಬೆಟನಲ್ಲಿ. ನಾವು ಫುಲ್ಲು ಪೀಕ್ ಮಾನ್ಸೂನಲ್ಲಿ ಬಂದದ್ದು, ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತೇಳಿ August 15th ಬಂದದ್ದು. ನಾನು ಮದ್ದು ಸಂಜಯ್ ಬೈ ಇದ್ದರು, ಮತ್ತು ಅಕ್ಷಿತ್ ರೈ ಕುದುವದವು, ನಾವು 4-5, ಇನ್ನೊಂದು ಯಾರೋ ಇಬ್ಬರು ಇದ್ದು. ಸೊ ಟೋಟಲ್ 5-6 ಜನ ಬಂದಿದ್ದೆ ನಾವು ಇಲ್ಲಿಗೆ. ರೋಡ್ ರಿಪೇರಿ ಆಗ್ತಾ ಉಂಟಾ. ಫುಲ್ಲು ಅದು ಕ್ಲೇ ಮಣ್ಣು. ಮೆಟ್ಟಿಕಲ್ ಗುಡ್ಡೆ ಮಹಾಗಣಪತಿ ಟೆಂಪಲ್. ಬೈ ಬೈ ಬೈ. ನೋಡಿ ಅಲ್ಲಿ ಹಿಂದೆ ಕಾಣೋದು ಹುಲಿಕಲ್ ಘಾಟ್, ಅದರ ಬುಡದಲ್ಲಿದ್ದೆ ನಾವೀಗ. ಇಲ್ಲಿಂದ ಇನ್ನೊಂದು ಅದೊಂದು ವಾಟರ್ ಫಾಲ್ಸ್ ಕಾಣ್ತದೆ, ಅದು ಹೈಯೆಸ್ಟ್ ವಾಟರ್ ಫಾಲ್ ಅಂತ ಕರ್ನಾಟಕದ್ದು. ಅಲ್ಲಿ ಮಾತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಮೋಸ್ಟ್ಲಿ, ಆದರೆ ದೂರದಿಂದ ಕಾಣ್ತದೆ ಇಲ್ಲಿಗೆ. ಅಲ್ಲಿ ಗುಡ್ಡ ಹತ್ತಬೇಕು ಮೇಲೆ, ಅದೊಂದು ಸರ್ಪ್ರೈಸ್ ನಿಮಗೆ ಮತ್ತೆ ತೋರಿಸ್ತಾನೆ ಅದರ ವ್ಯೂ.
ಪ್ರವಾಸಿಗರ ಗಮನಕ್ಕೆ ಮೆಟ್ಟಿಕಲ್ ಗುಡ್ಡೆ ಎಂಬುವ ಸ್ಥಳವು ಪುರಾತನ ಐತಿಹಾಸಿಕ ಧಾರ್ಮಿಕ ಪುಣ್ಯಕ್ಷೇತ್ರ. ಇಲ್ಲಿಗೆ ಬರುವಂಥ ಓಕೆ ಕಲ್ಲಿನ ಬರೆಯುವಂಥ ಇತ್ಯಾದಿಗಳು ಯಾವುದೇ ಚಟುವಟಿಕೆಗಳು ಮಾಡಬಾರದು. CCTVಯಲ್ಲಿ ನಾವು ಬರ್ತೇವಂತೆ, CCTVಯಲ್ಲಿ ಬರ್ತೇವಂತೆ. ನೈಸ್ ಓಕೆ, ಲೆಟ್ಸ್ ಗೋ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ನೋಡಿ. ಇಲ್ಲಿವರೆಗೆ ಕಾರ್ ತರ್ಬೋದು. 4x4 ಆದರೆ ಮೇಲೆ ಕೊಂಡು ಹೋಗ್ಬೋದು. ಇನ್ನು भले फस्ट डे वाले हवा फस्ट डे वाले कांस्टेंट थ्रॉटल करून वाले ಬೋಲ್ಡರ್ ರಾಕ್ಸ್ ಉಂಟು. ಕ್ರಾಜಿ ఏం చెప్పయ్యా? ఆల్ గుడ్. सूरज भाई क्रक्सली क्रक्स ಮತ್ತು ಸ್ಪ್ಲೆಂಡರ್ ಅನ್ನು ಮೆಚ್ಚಬೇಕು ಮಾರಿ ಇಲ್ಲಿ ಬರುವುದಕ್ಕೆ. ಇವತ್ತೆಲ್ಲ ಗಾಡಿಗಳಿಗೆ ಎಲ್ಲ ಟೈಪಿನ ಎಕ್ಸ್ಪೀರಿಯನ್ಸ್ ಆಗ್ತದೆ. ಎಕ್ಸ್ಪಲ್ಸ್ ಬಿಡಿ ಹೋಗ್ತದೆ, ಕ್ರಕ್ಸ್ ಮತ್ತು ಸ್ಪ್ಲೆಂಡರಿಗೆ. ನನ್ನ ಇಷ್ಟ 360 ಮಾತ್ರ ಇಲ್ಲವೇ ಅಲ್ಲ. ಎಷ್ಟು ಟೈಟ್ ಅದನ್ನು ಕಟ್ಟಿದರೆ ಸಹ ಅದು ಮಾಲ್ತದೆ. ಜೈ ಎಕ್ಸ್ಪಲ್ಸ್, ಕಮ್ ಆನ್. ಆಯ್ತು, ಇನ್ನೊಂದು 2-3 ಇಂಕ್ಲೈನ್ ಸಿಗ್ತದೆ ಇಲ್ಲೀಗ. ಅದೊಂದು ಪಾಸ್ ಆದರೆ ಜೈ. ನೋಡಿ ನಮ್ಮ ಬಾಯ್ಸ್ ಎಲ್ಲಿ ಬರೋದು ನೋಡಿ. ಇಲ್ಲಪ್ಪ, ಇಲ್ಲಿಂದ ಒಂದು ಕುತ್ತ ಅಪ್ಪು ಉಂಟಾಯ್ತಾ ಈಗ ಒಂದೆರಡು. ಹೋಗಿ ಒಂದಿಬ್ಬರು ಹೋಗಿ ಎದುರು ಹೋಗಿ ವಿಡಿಯೋಲಿ ಬರ್ತದೆ, ಚಂದ ಬರ್ತದೆ. ಹೋಗಿ ಎದುರು ಹೋಗಿ. ಸ್ಪ್ಲೆಂಡರ್ ರೆಡಿ. ಬಾಯ್ ಸ್ಪ್ಲೆಂಡರ್ ಹೋಯ್ತು, ಕ್ರಕ್ಸ್ ಹೋಯ್ತು. ಹೋಗಿ ಹೋಗ್ಲಿ. ಅನಿರುದ್ಧ ಹೋಗು, ಪೋಲೆ ಒಂದೇ ಪೆಟ್ಟಲ್ಲಿ ಹೋಗ್ಬೇಕು ಮೇಲೆ, ಒನ್ ಸ್ಟ್ರೆಚ್. ಭಯಂಕರ ಉಂಟು ಮಾರೀಗ ರೋಡು. ಲಾಸ್ಟ್ ಟೈಮ್ ನೋಡಿದಾಗಿಲ್ಲ ಇದು. ಲಾಸ್ಟ್ ಟೈಮ್ ಈಸಿ ಇತ್ತು. ಅದು ಮಳೆಗಾಲ ಬರುವಾಗ ಉಂಟಲ್ಲ, ಒಮ್ಮೆ ಫುಲ್ ರೀಸೆಟ್ ಆಗ್ತದೆ ಆಫ್ ರೋಡು. ಎಂಚ ಬ್ರೋ, ಕ್ರೇಜಿ. This is what we want, bro. Crazy off-road.
ಇದು ಸ್ವಲ್ಪ ಇಂಕ್ಲೈನ್ ಇರುವ ಸ್ಟ್ರೆಚ್. ಇದೊಂದು ಪಾಸ್ ಆದರೆ ಮತ್ತೆಲ್ಲ ಪಾಸು. ಪಾಡು 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 ಸಣತಾರೆ. ಆಯಿತು, ಕುತ್ತದೆಲ್ಲ ಹತ್ತಿ ಆಯಿತು, ಇನ್ನೆಲ್ಲ ಈಸಿ ಇದೆ. ಕ್ರಕ್ಸ್ ಲಾಸ್ಟ್ ಒಂದೆರಡು ಟರ್ನ್ ಇದು ಮಾತ್ರ ಮುಗೀತು. ಆಲ್ಮೋಸ್ಟ್ ಮುಟ್ಟಿದ್ದಾನೆ ಈಗ ಆಲ್ರೆಡಿ. ಹಾಂ, ಮುಂಚೆ ಮೇಲೋಲಿಗೆ ಆಗ್ತಿತ್ತು ಮಾರೆ, ಮೇಲೋಲಿಗೆ ಆಗ್ತಿತ್ತು ಮುಂಚೆ. ಗೊತ್ತಿಲ್ಲ ಈಗ ಬಿಡ್ತಾರ ಅಂತ. ಎಂಚಾಗೆ ಹಾಂ ಯಾವ ಸ್ಪ್ಲೆಂಡರ್ ಹಾಂ ಅವು ಬಾಕಿ ಉಂಟು ಹಿಮಾಲಯನ್. ಯಾ ಬಾಯ್ ಬರಡಿ ಬರ್ತಿದ್ದಾರೆ. ವೀಲಿ ಆಗ್ತದಲ್ಲ, ವೀಲಿ ಆಗ್ತದಲ್ಲ, ಲಕ್ಕುನೆ ವೀಲಿ. ಹಾಂ, ಪವರ್ ಸ್ಟೇಷನ್ ಅಲ್ಲಿ ಆಗ್ತದೆ ಆಚೆ ಆ ಗುಡ್ಡೆಯಲ್ಲಿ. ಮಧು ಗಾಡಿ ಬತ್ತು. Come on, come on. Correct, correct. ಈಗ ಬೈಕ್ ಪಾರ್ಕ್ ಮಾಡಿ ಒಂದು 5 ನಿಮಿಷ ಕೂತೆವು, 10 ನಿಮಿಷ. ಈಗ ಟುವರ್ಡ್ಸ್ ಟೆಂಪಲ್ ಕಡೆ ಹೋಗ್ತಿದ್ದೇವೆ. ಇದೇ ಮೇಯ್ನ್ ಮೆಟ್ಕಲ್ ಗುಡ್ಡೆ ಮಹಾಗಣಪತಿ ದೇವಸ್ಥಾನ. ಇಲ್ಲಿ ಅದೇ ವಾರಕ್ಕೊಮ್ಮೆನೋ ವಾರಕ್ಕೊಮ್ಮೆ ದೇವಸ್ಥಾನ ಓಪನ್ ಇರ್ತದೆ, ಬಟ್ ಪೂಜೆ ಮೋಸ್ಟ್ಲಿ ಡೈಲಿ ಆಗ್ತದೆ. ಬಟ್ ಇವತ್ತು ಐ ಥಿಂಕ್ ಕ್ಲೋಸ್ ಉಂಟು ದೇವಸ್ಥಾನ. ಆ್ಯಂಡ್ ದಿಸ್ ಈಸ್ ದ ವ್ಯೂ ಪಾಯಿಂಟ್. ನೈಸ್. ಅದು ಹೌದೌದು. ಅಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಉಂಟು, ಇದು ಚಂದ ಉಂಟು ಮಾರು. ಇದು ಅಲ್ಲ ಬೊಲ್ದುದ ಭಾರಿ ಶೋಕುಂಟು. ಇಲ್ಲಿ ಒಂದು ಫುಲ್ ಪ್ಯಾಡಿ ಫೀಲ್ಡ್. ಹೂವಲ್ಲೆಲ್ಲ ಒಂದು ಆಗ್ತಾ ಉಂಟು. ಇದು ನಮ್ಮ ಹೊಸ ಅಂಗಡಿ, ನಾವು ಬಂದ ಜಂಕ್ಷನ್. ಇಲ್ಲ ನೋಡಿ ಕಾಣ್ತದೆ. ಇದೆ ಗಡಾಯಿಕಲ್ಲು ಕಾಣೋದಿಲ್ಲ, ತುಂಬ ದೂರ ಉಂಟು ಇಲ್ಲಿಂದ, ತುಂಬ ದೂರ ಉಂಟು. ಹೌದು, ಇದು ಹುಲಿಕಲ್. ಈಗ ಈ ಹಿಂದಿನದು ಇದು ಹುಲಿಕಲ್, ಈ ಫುಲ್ ಸ್ಟ್ರೆಚ್ ಹುಲಿಕಲ್. ಐ ಮೀನ್ ಇಲ್ಲಲ್ಲ, ಅದು ಆ ಸೈಡ್ ಆಗ್ತದೆ, ಸಾರಿ ಆಚೆ ಹುಲಿಕಲ್ ಆಗ್ತದೆ. ಇದು ಈಚೆ ಸೈಡ್ ಅಂತ ಬರುತ್ತೆ ಗೊತ್ತಿಲ್ಲ. ಆಚೆ ಆ ಜೋಗ ಸೈಡೆಲ್ಲ ಬರ್ತದ ಅಂತ ಇಲ್ಲಿ. ಇದೆಲ್ಲ ಶರಾವತಿ ಸೈಡದೆಲ್ಲ ಬರ್ತದೆ ಮತ್ತೆ ಇಲ್ಲಿ. ಹಾಂ, ಅದು ಬರ್ತದೆ. ಸೂಪರ್. ಇದು ಈ ಗದ್ದೆ ಎಲ್ಲ ಇವತ್ತಿನ ವೆದರ್ ಮಾತ್ರ ಸೂಪರ್ ಉಂಟು. ಕರೆಕ್ಟ್ ಇಂದಲ್ಲ ಶೋಕುಂಡು. ಹೌದು, ಅದನ್ನು ಡಿಫಾರೆಸ್ಟೇಷನ್ ಮಲ್ದೆ ಅಲ್ಪ.
ನಾಟ್ ಶ್ಯೂರ್ ವಾಟ್ ಈಸ್ ದ್ಯಾಟ್. ಇಂದ ಮೇಲೆ ಹೋಗೋದಾದರೆ ಚಪ್ಪಲ್ ತೆಗೆದು ಹೋಗಬೇಕು, ಶೂ. ಬನ್ನಿ ಹತ್ತೋ ಮೇಲೆ. ಲಾಸ್ಟ್ ಟೈಮ್ ಬರೋಗಿಲ್ಲ ನಾವಿತ್ತಿದ್ರಲ್ಲಿ. ಆ್ಯಂಡ್ ಕಪ್ಪೇಶ್ ಬಾಯ್, ಕಪ್ಪೇಶ್ ಬಾಯ್. ಇದು ಮೇಯ್ನ್ ಮೆಟ್ಕಲ್ ಗುಡ್ಡ ದೇವಸ್ಥಾನ. ಮುಳ್ಳು ಮಿತ್ತು ಮನೆ ಒಂಚೂರು ನರಾರಿ ಬೆಟ್ಟ ಬತ್ತಿಲ್ಲ ಕಾಣ್ಬಿಟ್ಟಂತ. ಗಾಳಿ ಕಮ್ಮಿ ಅದೇ. ದೇವಸ್ಥಾನಕ್ಕೆ ಮಾತ್ರ ಕ್ಲೋಸ್ ಇವತ್ತು, ಪ್ರತಿ ಮಂಗಳವಾರ. ಮಂಗಳವಾರ ಮಾತ್ರ. ಬೇಕಿದ್ರೆ ಕಾಲ್ ಮಾಡಬೇಕು ಇವರಿಗೆ. ಎಸ್, ಅಂದೆ ಒಂದು ಆ್ಯಕ್ಚುಲಿ ಒಂಜಿ ಫೋರ್ಟಿಗೆ ಕೋಟೆ ಅಂತ ಪಂಡ್ಪೇರು ಅಂದೆ ಕಲ್ಲಪುರ ಉಂಡಾತ. ಎಕ್ಸಾಕ್ಟ್ಲಿ ಇಂಕ ಸ್ಟೋರಿಗೆ ಗೊತ್ತಿದೆ ಅದೊಂದು ಕೋಟೆ. ಅವೆ ಎಂಕಲ ಹಿಸ್ಟ್ರಿ ಗೊತ್ತಿಜ್ಜಿ ಫುಲ್. ಅವನ್ ಗೊತ್ತುಂಟ ಸೂರಜ್, ಒಂದು ಆ ಫಾಲ್ಸ್ ತೂಲೆ ಅಲ್ಪ. ಸೊ ಅದು ಆ್ಯಕ್ಚುಲಿ ಕಂಚಿಬೈಲ್ ಫಾಲ್ಸ್ ಬುದರ್. ಕಂಚಿಬೈಲ್ ಮೋಸ್ಟ್ಲಿ ಟಾಲೆಸ್ಟ್ ವಾಟರ್ ಫಾಲಿಗೆ ಅವು ಕರ್ನಾಟಕ. ಕರ್ನಾಟಕನ ಇಂಡಿಯಾನ ಸಮ ಗೊತ್ತಿಜ್ಜಿ. ಆನಿ ಫುಲ್ ಪೀಕ್ ಮಾನ್ಸೂನ್ ಒಂದು ರೀಲ್ ಬತ್ತಿತ್ತುಂಡು ಆಯ್ತಾ, ಫುಲ್ ವೈರಲ್ ಆದಿತ್ತುಂಡು. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಮೇಲೆ ಒಂದು ರಿಸರ್ವೇರ್ ಉಂಟು ನಮ್ಮ ಇದರದ್ದು ವಾರ. ಇದು ಅಲ್ಲಿಂದ ಎಕ್ಸಸ್ ಆದ ನೀರು ಇಲ್ಲಿಂದ ಬಿಡ್ತಾರೆ ಅವರು. ಅದೀಗ ಮೇಲಿಂದ ಹೀಗೆ ಫಾಲ್ಸ್ ಆಗಿ ಬರ್ತದೆ. ಇದು ನೀವು ನೋಡೋ ಗೊತ್ತಾಗೋದಿಲ್ಲ, ಬಟ್ ಇಟ್ ಈಸ್ ವೆರಿ ಹ್ಯೂಜ್ ವಾಟರ್ ಫಾಲ್, ಟಾಲ್ ವಾಟರ್ ಫಾಲ್. ಅಲ್ಲಿಂದ ಕ್ಲೀನ್ ವ್ಯೂ ಉಂಟು ಇಲ್ಲಿಂದ. ಹೆಡ್ಡೆ ಗಾಳಿ ಒಂಚೂರು ಕಮ್ಮಿ ಉಂಡತ ಪಾಸ್ ಸಟ್. ಯೂಶಲಿ ಗುಡ್ಡ ಮೇಲೆ ಗಾಳಿ ಇರ್ತದೆ. ಈ ಚೆಂದ ವ್ಯೂ ಅಲ್ಲಿ ಕೆಳಗೆ ತೋರಿಸ್ತೀವಲ್ಲ, ಸೇಮ್ ವ್ಯೂ ಇಲ್ಲಿ. ಇಲ್ಲಿ ನೋಡಿದ್ರ ಮೆಟ್ಕಲ್ ಗುಡ್ಡ ಬಗ್ಗೆ ನೋಡಿ ಅಂತೆ. ಈ ಸ್ಥಳದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿ ತಪವನ್ನು ಇದು ಶಿವಗುಂಡ. ಸಮ್ ಡೀಟೇಲ್ಸ್. ಇಲ್ಲಿ ಉಂಟು ನೋಡಿ ಇನ್ನು ಫರ್ದರ್ ಡೀಟೇಲ್ಸ್. 700 to 800 ವರ್ಷಗಳ ಹಿಂದೆ ಈ ಜಾಗದಲ್ಲಿ ರಾಜಮನೆತನದ ಗೂಢಚಾರ್ಯ ಕಾವಲು ಕೋಟೆಯಾಗಿ ಜೀವಭಯದಿಂದ ಒಂದು ಸಣ್ಣ ಗಣಪತಿಯನ್ನು ಪೂಜಿಸುತ್ತಾ ಬಂದಿದ್ದಾರೆ. ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಮೆಟ್ಕಲ್ ಗುಡ್ಡೆ. ತುಂಬ ಓಲ್ಡ್ ಹೆರಿಟೇಜ್ ಇರೋ ದೇವಸ್ಥಾನ ಇದು. ಬ್ಯೂಟಿಫುಲ್. ಮೆಟ್ಕಲ್ ಗುಡ್ಡ ಎಲ್ಲ ಹಾಕಿ ಈಗ ಇಲ್ಲೊಂದು ಮಸಾಲೆ ಪುರಿ ಎಲ್ಲ ತಿಂದು, ಇಲ್ಲಿ ನೋಡಿ ನಮ್ಮ ಮಂಗೇಶ್ ಬೈ ಬಾಟಲ್ ಖರೀದಿಕ್ಕೆ ಹೋಗ್ತಾ ಉಂಟು. ಮಂಗಗಾಡು ಸುಮಾರು ಉಂಟು ಇಲ್ಲಿ. ಇಲ್ಲ ಕಂಟಿನ್ಯೂ ದ ಜರ್ನಿ. ಕಂಟಿನ್ಯೂ ಅಲ್ಲ, ಬೇಸಿಕ್ಲಿ ಇಲ್ಲಿಗೆ ಎಂಡ್ ಮಾಡ್ತೇವೆ ವೀಡಿಯೋ. ಇನ್ನೆಂತ ಇಲ್ಲ, ರಿಟರ್ನ್ ಬ್ಯಾಕ್ ಟು ಪುತ್ತೂರು. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕೋ. ಹಾಗಾದರೆ ಸೈನಿಂಗ್ ಆಫ್ ಫ್ರಮ್ ಹೊಸಂಗಡಿ. ನೆಕ್ಸ್ಟ್ ವೀಡಿಯೋಲಿ ಸಿಕ್ಕೋ. ಎಲ್ಲರಿಗೆ ವೀಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.